ಬೆಳಗ್ಗೆಯಿಂದ ಯಾರೂ ತಿಂದಿರಲಿಲ್ಲ. ಅದೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಟೆಂಪಲಲ್ಲಿ ಏನಾಯಿತು ಅಂತೇಳಿ ಹೇಳ್ತೀನಿ, ಯಾಕೆ ಲೇಟ್ ಆಯಿತು. ಆ್ಯಕ್ಚುಲಿ ಯಾರೂ ತಿಂಡಿ ತಿಂದಿಲ್ಲ. ಈಗ ಡೈರೆಕ್ಟ್ ಊಟ ಮಾಡ್ತಾ ಇರೋದು. ಟೈಮ್ ಬಂದು ಆಲ್ರೆಡಿ 2 ಗಂಟೆ ಟೈಮ್ ಆಯಿತು. ಏನಾಯಿತು ಅಂತ ಹೇಳ್ತೀನಿ ಊಟ ಆದಮೇಲೆ. ಎಲ್ಲರೂ ಊಟ ಮಾಡೋ ಬ್ಯುಸಿನಲ್ಲಿದ್ದಾರೆ ನೋಡಿ. ಎಲ್ಲ ಮೀಲ್ಸು, ಫುಲ್ ಮೀಲ್ಸ್ ಅಂತ. ಕಂಚಿ ಕಾಮಾಕ್ಷಿ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಅದು 12 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. ಆದಷ್ಟು ಬರೋರು ಬೇಗ ಬಂದು ಅರ್ಲಿಯಾಗಿ ಬಂದು ನೋಡ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ನೋಡ್ತಾನೆ 12 ಗಂಟೆ ಆಗಿಬಿಡುತ್ತೆ. 12 ಗಂಟೆ ಕ್ಲೋಸ್, ಮತ್ತು 4:04ವರೆಗೆ ಓಪನ್ ಆಗೋವಂಥದ್ದು. ಇದೆ ಆನ್ ದ ವೇ ಇದೀವಿ ಈಗ. ಕಂಚಿ ಕಾಮಾಕ್ಷಿ ಅಮ್ಮನವ್ರ ಟೆಂಪಲ್ ಇದು. ಇದೆ ನೋಡಿ ಟೆಂಪಲ್ ಎಂಟ್ರೆನ್ಸ್ ಇದು. ಇದೇ ಎಂಟ್ರೆನ್ಸು ಕಂಚಿ ಕಾಮಾಕ್ಷಿದು. ಇದೆ ನೋಡಿ, ಇವತ್ತು ಕಂಚಿ ಕಾಮಾಕ್ಷಿ ವಿಸಿಟೇ ಇದ್ದಿದ್ದು. ಓಕೆ, ஒன்னே இத்தனை மணிக்கு தான் நடந்தாருன்னு சொல்லிட்டு அவங்க போவாங்கல்ல. ಏನಿಲ್ಲ, ಅಲ್ಲಿ ತೆಗಿತಾ ಇಲ್ಲ, ಅಲ್ಲಿ ಏನು ಮಾಡೋಕ್ಕಲ್ಲ, ರೆಸ್ಪಾನ್ಸ್ ಇಲ್ಲ. ಅಭಿಷೇಕ ನಡೀತಿರ್ಬೋದು. ದರ್ಶನ ಸಿಗ್ದಲ್ಲೇ ಲೇಟ್ ಆಗಿಬಿಟ್ಟು ಎಲ್ಲ. ಆಮೇಲೆ ದರ್ಶನ ಸಿಕ್ಕಿ ದರ್ಶನ ಮಾಡ್ಕೊಂಬಂದು ಎಲ್ಲ ಕೂತಿದ್ದಾರೆ. ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಇನ್ನೇನೀಗ ಕಾಂಚೀಪುರಂ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಕಾಂಚೀಪುರಂ ಟೆಂಪಲಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಕಂಚಿ ಕಾಮಾಕ್ಷಿ ಟೆಂಪಲಲ್ಲಿ ಏನಾಯ್ತು ಅಂದರೆ ದರ್ಶನಕ್ಕೆ ಬಿಡಲಿಲ್ಲ. ಬೇಗ ದರ್ಶನಕ್ಕೆ ಬಿಡ್ದಲೇ ಭಾಳ ಆಟ ಆಡಿಸ್ಬಿಟ್ರು. ಮಿನಿಮಮ್ ಒಂದು 2 ಅವರ್ ಒದ್ದಾಡಿದ್ವಿ. 2 ಅವರ್ಸು ಒದ್ದಾಡಿದ್ವಿ. ಆಮೇಲೆ ಗಲಾಟೆ ಮಾಡಿದ್ಮೇಲೆ ಬಿಟ್ಟರು. ಏಕೆಂದರೆ ಒಳಗಡೆ ಯಾರ್ದೋ ಪೂಜೆ ಮಾಡ್ತಿದ್ದಾರೆ. ಒಂದು 50-60 ಜನ 2 ಬ್ಯಾಚ್ ಅಷ್ಟು ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಟೈಮಿಂಗ್ಸಲ್ಲಿ ಕೂಡ ಫಾಲೋ ಮಾಡ್ತಿಲ್ಲ. ಬಟ್ ಏನು ಮಾಡೋಕ್ಕೆ ಗೊತ್ತಿಲ್ಲ ನೋಡಿ. ಈಗ ಪ್ರಸಾದ ತಗೊಂಡು ಹೊರಡ್ತಾ ಇದ್ದೀವಿ. ಪ್ರಸಾದ ಕೊಡ್ತಾರೆ. ಪ್ರಸಾದ ತಗೊಂಡು ಇನ್ನನ್ನು ಹೊರಡ್ತಾ ಇದ್ದೀವಿ. ಹಾಯ್ ಗೈಸ್, ಎಲ್ಲರೂ ಊಟ ಮಾಡೋ ಬ್ಯುಸಿನಲ್ಲಿ ಆಗಿಬಿಟ್ಟಿವಿ. ಯಾಕಂದರೆ ಬೆಳಗ್ಗೆಯಿಂದ ನೋಡಿ ಬೆಳಗ್ಗೆಯಿಂದ ಯಾರೂ ತಿಂದಿರಲಿಲ್ಲ. ಅದೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಟೆಂಪಲಲ್ಲಿ ಏನಾಯಿತು ಅಂತೇಳಿ ಹೇಳ್ತೀನಿ, ಯಾಕೆ ಲೇಟ್ ಆಯಿತು. ಆ್ಯಕ್ಚುಲಿ ಯಾರೂ ತಿಂಡಿ ತಿಂದಿಲ್ಲ. ಈಗ ಡೈರೆಕ್ಟ್ ಊಟ ಮಾಡ್ತಾ ಇರೋದು. ಟೈಮ್ ಬಂದು ಆಲ್ರೆಡಿ 2 ಗಂಟೆ ಟೈಮ್ ಆಯಿತು. ಏನಾಯಿತು ಅಂತ ಹೇಳ್ತೀನಿ ಊಟ ಆದಮೇಲೆ. ಎಲ್ಲರೂ ಊಟ ಮಾಡೋ ಬ್ಯುಸಿನಲ್ಲಿದ್ದಾರೆ ನೋಡಿ. ಎಲ್ಲ ಮೀಲ್ಸು, ಫುಲ್ ಮೀಲ್ಸ್ ಅಂತ. ಎಲ್ಲ ಫುಲ್ ಮೀಲ್ಸ್ ತಿಂತಾರೆ. ಈಗ ಲೇಟ್ ಆಯಿತು, ರೈಸ್ ಖಾಲಿ ಆಗಿಬಿಟ್ಟಿತ್ತು ಅಂತ ಇವ್ರು ಸಪ್ರೇಟಾಗಿ ತಿಂತಿದ್ದಾರೆ. ಇವ್ರದ್ದು ಇನ್ನೂ ಮುಗಿಲಿಲ್ಲ. ಬೇಗ ಊಟ ಮಾಡಬಾ, ಎಲ್ಲ ನೆಕ್ತದಲ್ಲ ಟೈಮ್ ಆಯಿತು ಅಂತೇಳಿ. ಮಜ್ಜಿಗೆ ಓಡಾಗ್ತಾಯಿತ್ತಲ್ಲ, ಹಂಗಾಗಿ ನೆಕ್ತದೆ. ಬೇಗ ಕಣ. ಎಲ್ಲರದ್ದು ಊಟ ಆಗೀಗ ಇನ್ನೂ 1-2 ಮಿಸ್ ಆದರು. ಎಲ್ಲ ಲೇಟ್ ಆಗ್ಬಿಡ್ತು ಅಂತೇಳಿ ಅವ್ರಿನ್ನೂ ಊಟ ಮಾಡ್ತಾರೋ ಬಿಡ್ತಾರೋ ಇನ್ನೂ ನೋಡ್ಬೇಕು. ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ. ಈಗ ಕಂಚೀಪುರಮಿಂದ ಈಗ ವೇಕೆಂಟ್ ಮಾಡ್ತಾಯಿದ್ದೀವಿ. ನೈಟ್ ಇಲ್ಲೇ ಹಾಲ್ಟ್ ಆಗಿದ್ದು ಲಾಡ್ಜು. ಎಲ್ಲ ಸಾಮಾನು ಎತ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ.
ಏಯ್ ಬಾಟ್ಲಿ ಇಟ್ಕೊಂತೀನಿ ಅಂದೆ ನಡ್ಕೊಂಬರ್ತೀಯ ನೀನು. ಕಾರಲ್ಲಿ ಪಾರ್ಕಿಂಗಲ್ಲಿ ಹಾಕಿತ್ತು. ಪಾರ್ಕಿಂಗಲ್ಲಿದೆ ಕಾರು. ಸಾಮಾನು ಶಿಫ್ಟ್ ಮಾಡಿಕೊಂಡು ಹೋಗೋದೀಗಷ್ಟೆ. ಹಾಂ, 2 ವೆಹಿಕಲ್. ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಪ್ಯಾಕ್ ಆಗಿದೆ. ಫುಲ್ ಎಲ್ಲ ಲಗೇಜ್ ಎಲ್ಲ ತುಂಬಿದ್ದಾಯಿತು. ಇನ್ನೇನೀಗ ಹೊರಡೋದಷ್ಟೇ ಬಾಕಿ. ಎಲ್ಲ ರೆಡಿ ಇದ್ದಾರೆ. ಓಕೆ, ಈಗ ಹೋಗ್ತಾ ಇರೋದು ಇಲ್ಲೇ ಕಾಂಚೀಪುರಮಲ್ಲೇ ಬಂಗಾರಪಲ್ಲಿ ಅಂತ ಹೇಳ್ತಾರೆ. ಬಂಗಾರದ್ದು ಪಲ್ಲಿ ಅಂತೇಳಿ ಮಾಡಿದೆ ಮೇಲೆ. ಅದನ್ನು ಆ ಟೆಂಪಲಿಗೆ ಹೋಗ್ತಾ ಇದೆ. ಅಲ್ಲೂ ಕೂಡ 4 ಗಂಟೆಗೇನೋ ಓಪನ್. ಈಗಿನ್ನು 3:30. ಇಲ್ಲಿಂದ 5 ಕಿಲೋಮೀಟ್ರು. ಕಾಂಚೀಪುರಮಿಂದ 5 ಕಿಲೋಮೀಟ್ರು. ಲಿಜಾರ್ಡ್ ಟೆಂಪಲ್ ಅಂತೇಳಿ ಹೇಳ್ತಾರೆ ಅದನ್ನು, ಬಂಗಾರಪಲ್ಲಿ ಅಂತೇಳಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಲ್ಲ. ನೋಡಿ, ಬ್ಲೋ ಕಮ್ಮಿ ಆಗಿದೆ ಅಂತ ಬ್ಲೋ ಇಡ್ತಾರೆ ಹಿಂದಕ್ಕೆ. ಬೇಗ ಬಾ, ನೋಡೋಣ ಸಿಂಪಲ್ ಕೊಡು ಬಾ. ಇದು ಎಮರ್ಜೆನ್ಸಿ ಬ್ಲೋ ಮಾಡ್ಕೊಳ್ಲಿಕ್ಕೆ ಟೈರ್ಗಳಲ್ಲಿ ಕಡಿಮೆ ಆದರೆ ನಮ್ಮ ಸಿಗರೇಟ್ ಲೈಟ್ರ್ ಪಿನ್ನಲ್ಲೇ ಅದು ಚಾರ್ಜ್ ಆಗಿ ಬ್ಲೋ ಏರ್ನ ಹಾಕೋಬೋದು ಕಾರ್ಗಳಿಗೆ. ಎಮರ್ಜೆನ್ಸಿಯಾಗಿ ಯೂಸ್ ಆಗುವಂಥದ್ದು ಇದು. ಪ್ರತಿಯೊಬ್ಬರು ಕಾರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ನಮ್ಮ ಕಾರಲ್ಲೂ ಇಲ್ಲ, ತಗೋಬೇಕು. ಇದು ಅವ್ರ ಕಾರಲ್ಲಿ ಇತ್ತು, ಹಂಗಾಗಿ ಅದನ್ನು ಬ್ಲೋ ಹಾಕ್ಕೊಳ್ತಾ ಇದ್ದೀವಿ. ಹಾಯ್ ಗೈಸ್, ಈಗ ಕಾಂಚೀಪುರಮಲ್ಲೇ ಬಂಗಾರಪಲ್ಲಿ ಅಂತ ಹೇಳ್ತಿದ್ದಲ್ಲ, ಆ ಟೆಂಪಲಿಗೆ ಬಂದಿದ್ದೀವಿ. ಇದೆ ಬಂಗಾರಪಲ್ಲಿ. ಇದು ನೋಡಿ ಎಂಟ್ರೆನ್ಸ್. ಬಂಗಾರಪಲ್ಲಿ ಎಂಟ್ರೆನ್ಸ್ ಇದು ನೋಡಿ. ಇಲ್ಲಿ ಬಂಗಾರದ್ದು ಒಂದು ಪಲ್ಲಿನ ಮೇಲೆ ಸೀಲಿಂಗಲ್ಲಿ ಹಾಕಿರ್ತಾರೆ. ಅದೇ ಈ ಟೆಂಪಲ್ ಸ್ಪೆಷಲ್ಲು. ಚೆನ್ನಾಗಿರುತ್ತೆ, ಬನ್ನಿ. ಇದು ನೋಡಿ, ಟೆಂಪಲ್ ತುಂಬ ಹಳೇದಿದು. ಟೆಂಪಲ್ ನೋಡಿ, ಇದು ತುಂಬ ಹಳೇದಿದು. ವ್ಯೂ ನೋಡಿ ಹೆಂಗಿದೆ. ಇಲ್ಲೆಲ್ಲ ಏನಂದರೆ ತಮಿಳ್ನಾಡಿದು. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಹಳೇ ಕಾಲದ್ದು ಶಿಲೆಗಳದ್ದು ದೇವಸ್ಥಾನಗಳೇ ಜಾಸ್ತಿ ನೋಡಿ. ಇದೆಲ್ಲ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ಗಳು. ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ 100 ಇದಾವೆ ಟೆಂಪಲ್. ಎಷ್ಟು ನೋಡಿದ್ರೂ ಮುಗಿಯಲ್ಲ ಅನಿಸುತ್ತೆ. ಬಟ್ ನಾವು ಕಾಂಚೀಪುರಮಲ್ಲಿ ಕಾಮಾಕ್ಷಿ ಒಂದು, ಬಂಗಾರಪಲ್ಲಿ ಒಂದು, ಎರಡನ್ನೇ ನಾವು ನೋಡೋಕ್ಕೆ ಬಂದಿದ್ದು ನೋಡಿ. ಇದು ಮೈನ್ ಎಂಟ್ರೆನ್ಸು. ಅಲ್ಲಿಂದ ಮೈನ್ ಎಂಟ್ರೆನ್ಸ್ ಒಳಗಿಂದ ಬಂದು ಇದರೊಳಗಡೆ ಇರೋವಂಥದ್ದು ಟೆಂಪಲ್. ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮೋಸ್ಟ್ಲಿ ಮಾಡಲ್ಲ ಅನಿಸುತ್ತೆ. ನೋಡಿ, ಇದೆ ಬಂಗಾರಪಲ್ಲಿ. ಒಳಗಡೆ ಬಂದ್ವಿ, ಬಟ್ ಇಲ್ಲ ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ. ಎಲ್ಲ ವಿಗ್ರಹಗಳು ನೋಡಿ, ಎಲ್ಲ ತುಂಬ ಹಳೇ ಕಾಲದ್ದು, ಎಲ್ಲ ತುಂಬ ಹಳೇ ಕಾಲದ್ದಿದ್ದಾವೆ. ಬಟ್ ವಿಡಿಯೋ ಮಾಡೋಂಗಿಲ್ಲ ಇಲ್ಲೆಲ್ಲ. ಓಕೆ, ಇಷ್ಟೇ. ಇನ್ನು ಒಳಗಡೆ ವಿಡಿಯೋ ಮಾಡಲಿಕ್ಕಾಗಲ್ಲ. ಇಲ್ಲಿ ನೋಡಿ, ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇದೇ ಟೆಂಪಲ್ ಒಳಗಡೆ ಇದು. ಈಗ ಜಸ್ಟು ಗೋಲ್ಡನ್ ಪಲ್ಲಿ ಅಂದರೆ ಬಂಗಾರಪಲ್ಲಿ ಅಂತ ಹೇಳ್ತಾರೆ. ಅದನ್ನು ವ್ಯೂಸ್ನ ನೋಡ್ಕೊಂಡು ಬಂದು ಈಗ ಹೋಗ್ತಾ ಇದೀವಿ. ಅಲ್ಲಿ ಮಾಡೋಂಗಿಲ್ಲ ಅಂತ ಹಾಕಿದ್ರು. ಯಾರು ಮಾಡ್ಕೊಂಬಂದು
ನಾನು ಮಾಡಕ್ಕೆ ಹೋಗಿಲ್ಲ, ಮತ್ತೆ ಯಾರು ಇದ್ದವ್ರು ಬಂದು ಯಾರು ಹೇಳಿ ಇಲ್ಲ ಮಾಡ್ಲಿಲ್ಲ. ಏನಾಯ್ತು ಅದು ಇಟ್ಕೊಂಡ್ರು ನೀವು? ಅಲ್ಲಿ ಯಾರು ಇರಲಿಲ್ಲ ಅಲ್ವಾ? ನೀವು ಯಾರಿದ್ರು? ಯಾರು ಬಂಗಾರದಲ್ಲ ಬರೋದು, ಬಂಗಾರ ಪಲ್ಯ ಅಂತ ಹೇಳ್ತಾರೆ, ಬಂಗಾರದಲ್ಲ ಅದು. ಬಂಗಾರದಾಗಿದ್ರೆ ಅಷ್ಟು ಫ್ರೀಯಾಗಿ ಬಿಡ್ತಿರ್ಲಿಲ್ಲ ಅಲ್ಲಿ. ಹಾಂ ಬಂಗಾರದ ಚಾನ್ಸ್ ಇಲ್ಲ, ಬಂಗಾರದಲ್ಲ ಬಿಡು. ಇದು ಮಾಮೂಲಿ ಇದ್ರೆ ಒಂದು ಸ್ವಲ್ಪ ಕಲರ್ ಇದು ಬರೋದು. ಬ್ರಾಸ್ ಇರುತ್ತೆ ಏನೋ ಒಟ್ಟದು ನನ್ನ ನಂಬಿಕೆ. ಬಂಗಾರ ಪಲ್ಯ ಏನೋ ನಂಬಿಕೆ ಹಾಂ ನೀನು ಇದು ಇಡೋದು ಕೂಡ ಈಗ ಇದನ್ನು ಬಂಗಾರ ಪಲ್ಯ ಏನದನ್ನು ಬಂಗಾರ ಪಲ್ಯ ಮುಗಿಸ್ಕೊಂಡು ಗೋಲ್ಡನ್ ಲಿಜಾರ್ಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಗೋಲ್ಡನ್ ಲಿಜಾರ್ಡ್. ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಸೀದಾ ಬಂದು ಇನ್ನೊಂದು ಯಾವುದೋ ಒಂದು ಬೆಟ್ಟ ಇದೆ, ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ. ಇದು ಔಟ್ಸೈಡ್ ಬಂದ್ವಿ ಈಗ ಜಸ್ಟು. ಇದೇ ಔಟ್ಸೈಡ್ ವ್ಯೂ ನೋಡಿ. ಅಲ್ಲೊಂದು ಕೊಳ ಇದೆ, ಇದೇ ಸ್ತಂಭಗಳಿದ್ದಾವೆ ಇಲ್ಲಿ ಪೂಜೆ ಮಾಡಲಿಕ್ಕೆ, ಕರ್ಪೂರ ಹಚ್ಚಲಿಕ್ಕೆ ಎಲ್ಲ ಪ್ರತಿಯೊಂದು. ಇಲ್ಲೊಂದು ಕೊಳ ಇದೆಯಂತೆ, ಬಟ್ ಇದು ಬಂಗಾರ ಪಲ್ಯ ಅನ್ನೋದೇ ಅದು ಗೊತ್ತಿಲ್ಲ, ಯಾಕಂದರೆ ಸೆಕ್ಯೂರಿಟಿ ಎಲ್ಲ ಏನಿಲ್ಲ. ಒಟ್ಟು ಕ್ಯಾಮ್ರಾ ತೆಗಿಬಾರ್ದು ಅಂತ ಹೇಳಿದರು, ಅಷ್ಟು ಹಾಕಿದ್ದಾರೆ, ಫೋಟೋ ಹಾಕಿದ್ದಾರೆ ಅಷ್ಟೇ, ಬೇರೆ ಇನ್ಯಾರು ಇಲ್ಲ ಅಲ್ಲಿ. ಎಲ್ಲಿ ಬಂದ್ರೆ ಅವರು ಬಂದ್ರಲ್ಲ, ಇಲ್ಲೊಂದು ಕೊಳ ಇದೆ ನೋಡಿ. ಇದೇ ಕೊಳ ಒಂದಿದೆ ಇಲ್ಲಿ. ಭಾಳ ಹಳೆ ಟೆಂಪಲ್ ಇದು, ತುಂಬ ಹಳೆ ಟೆಂಪಲ್ ಅನಿಸುತ್ತೆ. ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ.